ಕರ್ನಾಟಕದ ಕನ್ನಡಿಗರಿಗೆ ಟೋಪಿ ಹಾಕಿ ಇವತ್ತು ಕರ್ನಾಟಕದಲ್ಲಿ ಮಿನಿ ಬಾಂಗ್ಲಾದೇಶಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಸರ್ಕಾರ ಬಂದ ಮೇಲೆ ಕರ್ನಾಟಕ ಮಿನಿ ಬಾಂಗ್ಲಾದೇಶಗಳ ಹಬ್ ಆಗ್ತಾ ಇದೆ. ನಾವು ಸರ್ವೆ ಮಾಡಿದ್ದೀರಿ. ನಾನು ಇಲ್ಲಿ ಬರೋಕ್ಕೆ ಮುಂಚೆ ನಮ್ಮ ನಾಯಕರುಗಳೆಲ್ಲ ಇಲ್ಲೆಲ್ಲ ಇದ್ದಾರೆ, ತಮೇಶ್ ಗೌಡ ಎಲ್ಲ ಸರ್ವೆ ಮಾಡಿದ್ರಿ ಕಳೆದ 6-7 ದಿನದಿಂದ. ಎಲ್ಲರೂ ಕೂಡ ಇವಾಗ ನಾನು ಮಾತಾಡಿಸ್ದೆ, ಮಾಧ್ಯಮದಿಂದನೂ ಮಾತಾಡಿಸ್ದೆ. ಕೆಲವರೆಲ್ಲ ಆಂಧ್ರ, ಅದೇ ಊರು ಪೆನಗೊಂಡ. ಅವಳು ಹೇಳ್ತಾಳೆ 25 ವರ್ಷದಿಂದ ಇಲ್ಲೇ ಇದ್ದೆ ಅಂತ. ನಿನಗೆ ವಯಸ್ಸು ಎಷ್ಟಮ್ಮ ಅಂದರೆ 28 ವರ್ಷ ಅಂತಾಳೆ. 2 ವರ್ಷಕ್ಕೆ ಹೆಂಗೆ ನಡ್ಕೊಂಬಂದ್ಬಿಟ್ಲಿ ಇಲ್ಲಿಗೆ? ಸಾಧ್ಯನಾ? ಇನ್ನು ಕೆಲವರು ಕೇರಳ ಅಂತ ಹೇಳ್ತಾರೆ. ಅವರೂ ಕೂಡ ಇಲ್ಲಿ ಏನು ಕೆಲಸ ಮಾಡ್ತಾ ಇದೀಯಾ ಅಂದರೆ ಟ್ರ್ಯಾಕ್ಟರ್ ಓಡಿಸ್ತಾ ಇದ್ದೀನಿ ಅಂತಾರೆ. ಏನಪ್ಪ ಇದು? ಏನನ ಒಳ ಉಳೋ ಜಾಗ ಆಯ್ತಾ ಇಲ್ಲಿಲ್ಲನ? ಒಳ ಉಳೋ ಜಾಗ ಆಯ್ತಾ ಇಲ್ಲೇನ ಅಂದರೆ ಅಪ್ಪಟ ಸುಳ್ಳು. ನಾನು ಬರ್ತಾ ಇದ್ದೀನಿ, ನಾನು ಮತ್ತು ಛಲವಾದಿ ಮತ್ತು ನಮ್ಮ ಅಶ್ವಥ್ ನಾರಾಯಣ ನಾವು ಬರ್ತಾ ಇದ್ದೀರಿ ಅಂತ ಗೊತ್ತಾದ ತಕ್ಷಣನೇ ನೆನ್ನೆ ಇಲ್ಲಿ ಬಂದರು ಮುಖಂಡರುಗಳೆಲ್ಲ. ಈ ರೇಷನ್ ಕಾರ್ಡ್ ಮಾಡಿಕೊಡ್ತಾರಲ್ಲ, ಈ ಗುಡ್ಸ್ಲಾಕ್ನಲ್ಲ, ವಾಸಿಂ ಅವರೆಲ್ಲ ಬಂದು ಯಾರು ಇಲ್ಲಿ ಮನೆ ಇದ್ದರು ಅವ್ರನ್ನೆಲ್ಲ ಆಚೆ ಕಡೆ ತಗೊಂಡೋಗಿ ಇಟ್ಟಿದ್ದಾರೆ. ಮತ್ತು ಸುತ್ತಮುತ್ತ ಇರೋವಂಥ ಟ್ಯಾನಿ ರೋಡು, ಇಲ್ಲಿ ಟಿಪ್ಪು ನಗರ, ಈ ಕಡೆ ಬೇರೆ ಬೇರೆ ಏರಿಯಾಗಳಿಂದ ಯಾರಿಗೆ ಸ್ವಲ್ಪ ಕನ್ನಡ ಬರುತ್ತೋ ಅವ್ರನ್ನೆಲ್ಲ ಕರ್ಕೊಂಡು ಅವ್ರ ಆಧಾರ್ ಕಾರ್ಡು, ಅವ್ರ ರೇಷನ್ ಕಾರ್ಡ್ ತಂದು ಇಲ್ಲಿ ನಿಲ್ಲಿಸಿದ್ದಾರೆ. ಆಮೇಲೆ ಅವ್ರು ಯಾರೋ ಸರ್ಫರಾಜ್ ಖಾನ್ ಅಂತೆ, ಮೊನ್ನೆ ಲೋಕಾಯುಕ್ತ ರೈಡ್ ಆಯ್ತಲ್ಲ ದುಡ್ಡು ಹೊಡೆದು, ಅವು ಬಂದು ಹೇಳಿದಾರಂತೆ ಅಧಿಕಾರಿಗಳಿಗೆಲ್ಲ, ರೆವಿನ್ಯೂ ಇನ್ಸ್ಪೆಕ್ಟರ್ಗಳಿಗೆ ಅವ್ರಿಗೆಲ್ಲ ಆವಾಜ್ ಬಿಟ್ಟು ಹೋಗಿದಾರಂತೆ. ಇದ್ದವ್ರು ಹೇಳಿದ್ದು ಯಾವ್ರೇ ಎಲ್ಲ ಸ್ಥಳೀಯರೇ ಅಂತ ಬರ್ಕೊಬೇಕು, ಯಾರನ್ನೂ ಕ್ವಶನ್ ಮಾಡಬಾರ್ದು, ಅವರೆಲ್ಲ ನಮ್ಮವರು ಅಂತ ಹೇಳ್ಬಿಟ್ಟು ಹೋಗಿದ್ದಾರಂತೆ. 160 ಜನ ಇದ್ದಿದ್ದು. ಮಾಧ್ಯಮದ ವರದಿನೂ ಇದೆ, ನನ್ನ ಹತ್ರ ತಹಶೀಲ್ದಾರ್ ವರದಿನೂ ಇದೆ, ಎಲ್ಲ 160 ಜನ ಇದ್ದಿದ್ದು. ಈಗ ಅಧಿಕಾರಿನ ಕೇಳಿದೆ ಎಷ್ಟಪ್ಪ ಅಂತ, ನಮ್ಮ ಜೆಸಿನ ಕೇಳಿದೆ. ಜೆಸಿ ಹೇಳ್ತಾರೆ 280 ಔಟ್ ಇದೆ ಅಣ್ಣ ಅಂತ. ಇನ್ನೆಷ್ಟು ಕೋತೈತೆ ಅಂತ ಹೇಳಿದೆ. ಹೋಗ್ಬೋದಣ್ಣ 400 ಅವ್ರದ್ದು. ಅಂದರೆ ಈ ಸಂತೆಯಲ್ಲಿ 160 ಸಂತೆಯಲ್ಲಿ 400 ಜನಕ್ಕೆ ಅಕಾಮಿಡೇಟ್ ಮಾಡುವಂಥ ಕುತಂತ್ರವನ್ನು ಸಿದ್ದರಾಮಯ್ಯನವರು ಜಮೀನು